ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಅನೇಕರು ಗುರುಗಳೇ, ಕುಟುಂಬ ಸದಸ್ಯರಲ್ಲಿ ಹಾಗೆ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲ, ನಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಅವರ ಆಲೋಚನೆಗಳಿಗೂ ಒಂದೇ ಆಗಿರುತ್ತಾ ದಂಪತಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗಲು ಕುಟುಂಬ ಸದಸ್ಯರೆಲ್ಲರೂ ನಮ್ಮ ಮಾತುಗಳನ್ನು ಕೇಳಬೇಕಾದರೆ ತಂತ್ರ ವಿಧಾನ ಯಾವುದಾದ್ರೂ ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ. ಈ ದಿನ ಅತಿ ಅದ್ಭುತವಾದಂತಹ ಸರಳ ಮಾದರಿಯಲ್ಲಿ ಒಂದು ತಂತ್ರವನ್ನು ತಿಳಿಸ್ಕೊಡ್ತೇನೆ. ತುಂಬಾ ಸರಳವಾಗಿರ್ತದೆ. ಆದರೆ ಈ ತಂತ್ರ ಉಪಾಯವನ್ನು ನಿಮಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳ ಮೇಲೆ ಮಾತ್ರವೇ ಪ್ರಯತ್ನ ಮಾಡಬೇಕಾಗಿದೆ. ನಿಮ್ಮ ಕುಟುಂಬ ಸದಸ್ಯರಿರಬಹುದು, ನಿಮ್ಮ ಒಡ ಹುಟ್ಟಿದವರಿರಬಹುದು, ನಿಮ್ಮ ಸಂಬಂಧಿಕರು, ದಂಪತಿಗಳು, ಪ್ರೇಮಿಗಳು. ಎದುರು ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳಲು, ನಮಗೆ ನಮ್ಮ ಆಲೋಚನೆಗಳಿಗೆ ಅವರು ಗೌರವದಿಂದ ನಮಗೆ ಉತ್ತರ ಕೊಡಲು ಅಥವಾ ನಮಗೆ ಅನುಕೂಲಕ್ಕೆ ತಕ್ಕಂತೆ ಆ ವ್ಯಕ್ತಿಗಳು ನಡೆದುಕೊಳ್ಳೋದಕ್ಕೆ ಇಂದಿನ ಈ ತಂತ್ರ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ಉಪಾಯವನ್ನು ತಿಳಿಸ್ಕೊಡಲು ಮೊದಲು ನಿಮ್ಮಲ್ಲಿ ಯಾರಾದರೆ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಹೇಳುವಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಅಥವಾ ಬಂಧುಗಳಿಗೆ ಶೇರ್ ಮಾಡಿಕೊಳ್ಳಿ. ಸಾಕಷ್ಟು ಜನರಿಗೆ ಇದರಿಂದ ಲಾಭವಾಗಬಹುದು. ಈ ಉಪಾಯವನ್ನು ಪ್ರಯತ್ನ ಮಾಡತಕ್ಕಂತಹ ಸಮಯ ಮತ್ತು ಯಾವ ದಿನಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದೆಂದರೆ ಭಾನುವಾರದಂದು ಆಗಿರಬಹುದು ಅಥವಾ ಯಾವುದೇ ಪಂಚಮಿ ದಿನಗಳಂದು, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಯಾವುದೇ ಭಾನುವಾರ ಅಥವಾ ಪಂಚಮಿ ದಿನಗಳಂದು, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಂದು ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಈ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ಉಪಾಯಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಯಂತ್ರ ಹೇಗೆ ರಚನೆ ಮಾಡಬೇಕೆಂಬುದನ್ನು ನಾನೀಗ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು. ತುಂಬಾ ಸರಳವಾಗಿರ್ತದೆ. ನೀವಿದ್ದಂತಹ ಸ್ಥಳದಲ್ಲಿ ಯಾರ ಸಹಾಯವೂ ಇಲ್ಲದೆ, ಯಾವುದೇ ಖರ್ಚಿಲ್ಲದೆ ತಾವು ಸ್ವತಃ ತಮ್ಮ ಕೈಗಳಲ್ಲಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಅನೇಕರು ಗುರುಗಳೇ, ತಂತ್ರ ವಿಧಾನ ಸರಳವಾಗಿರಬೇಕು, ನಮ್ಮ ಮನೆಯಲ್ಲೇ ಮಾಡ್ತಕ್ಕಂತಹ ಸರಳ ವಿಧಾನ ಇದ್ರೆ ತಿಳಿಸ್ಕೊಡಿ ಎಂದು ಕಾಮೆಂಟ್ ಮಾಡಿರ್ತಾರೆ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ತಾವು ಏಕಾಂತವಾಗಿರಬೇಕು. ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಯಾರು ನಿಮ್ಮನ್ನ ಗಮನಿಸಬಾರದು. ಈ ರೀತಿ ಎಡದಿಂದ ಬಲಭಾಗಕ್ಕೆ, ಮೇಲ್ಭಾಗದಿಂದ ಕೆಳಭಾಗಕ್ಕೆ 3 ಮನೆಗಳು ಬರುವ ರೀತಿ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು. ಯಂತ್ರದ ಮೂಲೆಯಿಂದ ಪ್ರಾರಂಭಿಸಿ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬರೆದುಕೊಳ್ಬೇಕು. ಕ್ಲೀಂ ಎಂಬ ಬೀಜಾಕ್ಷರವನ್ನು ಯಂತ್ರದ ಸುತ್ತಲೂ ಅನೇಕರು ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ, ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲ. ಸಾಕಷ್ಟು ಜನ ಈ ವಿಚಾರವಾಗಿ ಕೇಳಿರ್ತಾರೆ.
ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು, ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ. ತಪ್ಪು ಉದ್ದೇಶಗಳಿಗಾಗಿ ಯಾವುದೇ ಮನಸ್ಸಿನಲ್ಲಿ ದುರಾಲೋಚನೆ ಇಟ್ಕೊಂಡು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು. ನಿಮ್ಮ ಉದ್ದೇಶ ಸರಿ ಇದ್ದರೆ ಈ ಒಂದು ಉಪಾಯದಿಂದ ನೀವು ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು. ನಾನೀಗ ಯಂತ್ರದ ಮಧ್ಯಭಾಗದಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರಿತಾ ಇದ್ದೇನೆ. ಮೊದಲನೇ ಸಾಲಿನಲ್ಲಿ 29, 17 ಮತ್ತು 9, ಎರಡನೇ ಸಾಲಿನಲ್ಲಿ 11, 8 ಮತ್ತು 19 ಎಂಬ ಸಂಖ್ಯೆಗಳನ್ನು ಬರೀಬೇಕು. ಹಾಗೆ ಕೊನೆಯ ಸಾಲಿನಲ್ಲಿ 22, 11 ಮತ್ತು 17 ಎಂಬ ಸಂಖ್ಯೆಯನ್ನು ಬರೀಬೇಕು. ತುಂಬಾ ಸರಳವಾಗಿದೆ. ಇಲ್ಲಿ ಏನಂದ್ರೆ, ಈ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ತಾವು ಈ ರೀತಿಯ ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಬೇಕು. ನಾನಿಲ್ಲಿ ಬಿಳಿ ಹಾಳೆಯನ್ನು ಬಳಸಿದಂತಹ ಉದ್ದೇಶ ನಿಮಗೆ ಯಂತ್ರವನ್ನು ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಿದಾಗ ಕಾಣೋದಿಲ್ಲ. ಸೊ ಹಾಗಾಗಿ ನಾನೀಗ ನಿಮಗಿಲ್ಲಿ ಬಿಳಿ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿ ತೋರಿಸಿದ್ದೇನೆ. ಇದೇ ರೀತಿ ಯಂತ್ರವನ್ನು ತಾವು ಈ ರೀತಿ ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಬೇಕು. ಸಾಕಷ್ಟು ಜನ ತಾಮ್ರದ ಹಳೆ ಮೇಲೆ ಬರೆಯೋದಕ್ಕೆ ಯಾವುದನ್ನ ಬಳಸಬಹುದು ಅಂತ ಕೇಳ್ತಾರೆ. ಈ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ತಾಮ್ರದ ಕಡ್ಡಿ ಸಿಗುತ್ತೆ. ಈ ತಾಮ್ರದ ಹಳೆ ಮೇಲೆ ಯಂತ್ರ ರಚನೆ ಮಾಡಲಿಕ್ಕೆ, ಅಂದರೆ ಇದ್ರ ಮೇಲೆ ಬರೀಲಿಕ್ಕೆ ನೀವು ತಾಮ್ರದ ಕಡ್ಡಿ ಪೂಜಾ ಸಾಮಗ್ರಿ ಮಾಡತಕ್ಕಂಥ ಒಂದು ಶಾಪಲ್ಲಿ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಬಂದು ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ಳಿ. ಹಾಗೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು. ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಈ ರೀತಿ ಲಿಂಬೆ ಹಣ್ಣು ತೆಗೆದುಕೋಬೇಕು. ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು. ಒಂದು ಮಾರ್ಕರ್ ಬಳಸಿ, ಕೆಂಪು ಬಣ್ಣದ ಒಂದು ಮಾರ್ಕರ್ ತಗೊಳ್ಳಿ. ಈ ರೀತಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಬರೀಬೇಕು. ಬಹಳ ಸರಳವಾಗಿರ್ತಕ್ಕಂಥದ್ದು, ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು. ಸ್ವಸ್ತಿಕ್ ಚಿಹ್ನೆಯನ್ನು ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಬರೆದು, ಈಗ ಈ ಒಂದು ಉಪಾಯವನ್ನ ಪತಿಗಾಗಿ ಪತ್ನಿ ಪ್ರಯತ್ನ ಮಾಡ್ತಾ ಇರಬಹುದು, ಅಥವಾ ಪತ್ನಿಗಾಗಿ ಪತಿ ಪ್ರಯತ್ನ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾವ ವ್ಯಕ್ತಿಗಾದ್ರೆ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ, ಈ ತಂತ್ರದಲ್ಲಿ ಯಾವ ವ್ಯಕ್ತಿಯು ನಿಮ್ಗೆ ಅನುಕೂಲವಾಗಿ ನಡೆದುಕೊಳ್ಬೇಕು ಆ ವ್ಯಕ್ತಿ ಹೆಸರನ್ನ ಇಲ್ಲಿ ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಮೊದಲಿಗೆ ವ್ಯಕ್ತಿ ಹೆಸರು ಬರೀಬೇಕು. ಉದಾಹರಣೆಗೆ ಬರೆದಿದ್ದೇನೆ. ವ್ಯಕ್ತಿ ಹೆಸರು ಬರೆದು ನಂತರ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಬರೀರಿ. ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರು ಬರೀಬೇಕು. ಈ ರೀತಿ ಅರ್ಥವಾಗಿದೆ ಅಲ್ವಾ? ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ, ನಂತರ ನಿಮ್ಮ ಪತಿ ಪತ್ನಿ, ನಿಮ್ಮ ಸ್ನೇಹಿತ ಆಗಿರಬಹುದು, ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಸೋದರ ಸೋದರಿ ಇರಬಹುದು, ದಂಪತಿಗಳಾದ್ರೆ ಪತ್ನಿ ಹೆಸರಾಗಲಿ ಪತಿ ಹೆಸರಾಗಲಿ, ನೀವು ಯಾವ ವ್ಯಕ್ತಿಗಾಗಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ವ್ಯಕ್ತಿ ಹೆಸರನ್ನ ಮೊದಲಿಗೆ ಬರೀಬೇಕು. ಪ್ಲಸ್ ಚಿಹ್ನೆ ಬರೆದು ಕೆಳಭಾಗದಲ್ಲಿ ನಿಮ್ಮ ಹೆಸರು. ಈ ಒಂದು ಲಿಂಬೆ ಹಣ್ಣಲ್ಲಿ ಹೆಸರುಗಳನ್ನ ಬರೆದಾದ ನಂತರ ಈಗ ನಾವು ಈ ಲಿಂಬೆ ಹಣ್ಣನ್ನ 4 ಭಾಗಗಳಾಗಿ ಕತ್ತರಿಸಬೇಕಾಗ್ತದೆ. ಮೊದಲಿಗೆ ಸ್ವಸ್ತಿಕ್ ಬರೆದಿದ್ದೀವಲ್ಲ ಅದರ ಮೇಲ್ಭಾಗದಿಂದ 4 ಭಾಗವಾಗಿ ಕತ್ತರಿಸಬೇಕು. ಇದನ್ನು ಕತ್ತರಿಸುವಾಗ ಲಿಂಬೆಹಣ್ಣು ಭಾಗಗಳಾಗಿ ಬೇರ್ಪಡಬಾರದು. ಅರ್ಥವಾಯ್ತಲ್ವೇ? ಈ ರೀತಿ 4 ಭಾಗವಾಗಿ ಕತ್ತರಿಸಬೇಕು. ಇದಾದ ನಂತರ ನಾವು ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನ ಒಂದು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ಯಂತ್ರವನ್ನು ನಾವು ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಇಡೋಣ. ಬಹಳ ಸರಳವಾಗಿರ್ತಕ್ಕಂಥದ್ದು. ತಂತ್ರವಿಧಾನ ಮಾಡುವಾಗ ತಾವು ಮುಖ್ಯವಾಗಿ ಒಬ್ಬರೇ ಇರಬೇಕು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಯಾರು ಗಮನಿಸಬಾರ್ದು. ಈಗ ನಾವೇನು ರಚನೆ ಮಾಡಿದ್ದೇವೆ ಯಂತ್ರ ಮತ್ತೆ ಈ ಲಿಂಬೆಹಣ್ಣೆಲ್ಲ, ಒಂದು ವಿಳೆದೆಲೆ ಸಹಾಯದಿಂದ ನಾವೀಗ ಇದನ್ನ ಒಂದು ಗಂಟನ್ನಾಗಿ ಮಾಡ್ಕೊಳ್ಳೋಣ. ನಾವು
ತಂತ್ರ ವಿಧಾನಗಳನ್ನು ಸದುದ್ದೇಶಕ್ಕಾಗಿ ಬಳಸ್ಕೊಳ್ಬೇಕು. ಯಾರೇ ಒಬ್ಬ ವ್ಯಕ್ತಿಗೆ ಮನನೋಯಿಸಲಿಕ್ಕೋ ಅಥವಾ ಬೇರೆ ಯಾರಿಗಾದ್ರೂ ಹಾನಿ ಉಂಟು ಮಾಡಲಿಕ್ಕೆ ಈ ರೀತಿ ತಂತ್ರಗಳನ್ನು ನಾವು ಬಳಸ್ಕೊಳ್ಬಾರ್ದು. ನೋಡಿ, ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೇನೆ ಈ ದಿನ. ಸಾಕಷ್ಟು ಜನ ಇದರಿಂದ ಲಾಭ ಪಡೆದಿದ್ದಾರೆ. ಅನೇಕರು ನನಗೆ ಕರೆ ಮಾಡಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಸರಳವಾಗಿರಬೇಕು. ಹಾಗಾಗಿ ಇಂದಿನ ಈ ಉಪಾಯವನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ. ಯಾವುದೇ ಭಾನುವಾರದಂದು, ಪಂಚಮಿ ದಿನಗಳಂದು ಅಥವಾ ಹುಣ್ಣಿಮೆ ದಿನಗಳು, ಅಮಾವಾಸ್ಯೆ ದಿನಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು. ಈ ರೀತಿ ಇದಾದ ನಂತರ ಈ ತಂತ್ರ ಮಾಡಿದಂತಹ ಸಮಯವಾದ ನಂತರ ಒಂದು ರಾತ್ರಿಯ ಮಟ್ಟಿಗೆ ನೀವು ಮಲಗತಕ್ಕಂತಹ ಸ್ಥಳದಲ್ಲಿ, ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ಈ ಗಂಟನ್ನು ನಿಮ್ಮ ತಲೆದಿಂಬನ ಕೆಳಗಾಗಲಿ ಅಥವಾ ನೀವು ಮಲಗುವಂತಹ ಬೆಡ್ನ ಕೆಳಗಾಗಲಿ ಇದನ್ನು ಇಟ್ಕೊಂಡು ಒಂದು ರಾತ್ರಿ ಎಲ್ಲ ನಿದ್ರಿಸಬೇಕಾಗುತ್ತೆ. ನಂತರದ ದಿನ ನೀವು ತಂತ್ರವನ್ನು ಪ್ರಯತ್ನ ಮಾಡಿರ್ತಕ್ಕಂತಹ ನಂತರದ ದಿನ ಈ ಒಂದು ಗಂಟನ್ನು, ಅಂದರೆ ಇದರಲ್ಲಿರ್ತಕ್ಕಂತಹ ಲಿಂಬೆಹಣ್ಣು ಹಾಗೆ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಇದನ್ನು ತೆಗೆದುಕೊಂಡು ಹೋಗಿ ದೇವತಾ ಮರಗಳಿರ್ತಕ್ಕಂತಹ ಸ್ಥಳಗಳಲ್ಲಿ ಅದರ ಒಂದು ಬುಡದಲ್ಲಿ ಚಿಕ್ಕ ಗುಂಡಿಯನ್ನೆಗೆದು ಅದರಲ್ಲಿ ಇದನ್ನು ಹೋಚಿಟ್ಟು ಬರಬೇಕು. ದೇವತಾ ಮರಗಳಂದರೆ ಬೇವಿನ ಮರ, ಬಿಳಿಯ ಕರಿಗಿಡ, ಅರಳಿ ಮರ, ಈ ರೀತಿ ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಮರದ ಬುಡದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗುಂಡಿಯಾಗಿದೆ. ಇದನ್ನು ಹೂಚಿ ಇಡ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟೇ ಚಿಕ್ಕದಾಗಿರ್ತಕ್ಕಂತಹ ಗುಂಡಿ ಹೊಡೆದು ಅದರಲ್ಲಿ ಇದನ್ನು ಹೂಚಿಟ್ಟು ಅಲ್ಲಿಂದ ಹಿಂತಿರ್ತಕ್ಕಂಥ. ಬಹಳ ಸರಳವಾಗಿದೆ. ಯಾವ ವ್ಯಕ್ತಿಯ ಹೆಸರಾದರೆ ನೀವು ಇಲ್ಲಿ ಬಳಸಿರ್ತೀರಿ ಆ ವ್ಯಕ್ತಿ ನಿಮ್ಗೆ ಅನುಕೂಲವಾಗಿ ನಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ತಂತ್ರವನ್ನು ಪ್ರಯತ್ನ ಮಾಡಬೇಕಾದ್ರೆ ಆ ವ್ಯಕ್ತಿ ನಿಮಗೆ ಪರಿಚಿತನಾಗಿರಬೇಕು. ನಾನು ಆಗಲೇ ಹೇಳಿದ್ದೇನೆ, ದಂಪತಿಗಳು ಪ್ರಯತ್ನ ಮಾಡಬಹುದು, ಕುಟುಂಬ ಸದಸ್ಯರಿಗಾಗಿ ಪ್ರಯತ್ನ ಮಾಡಬಹುದು, ಸ್ನೇಹಿತರಿಗಾಗಿ ಮಾಡಬಹುದು. ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಅವರಿಂದ ಏನಾದರೂ ಸಮಸ್ಯೆ ಆದಾಗ ಅವರು ನಿಮ್ಮಂತೆ ಆಗಲು, ಅಥವಾ ಪ್ರೀತಿಸತಕ್ಕಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರವಾಗ್ತಾ ಇದ್ದೇವೆ ಅಂದಾಗ ಈ ರೀತಿಯ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಅವರ ಒಂದು ಬಂಧ ಗಟ್ಟಿಯಾಗಲಿಕ್ಕೆ ಬಹಳ ಅವಕಾಶಗಳಿದೆ. ತಂತ್ರವಿಧಾನವನ್ನು ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಆಗಲೇ ಹೇಳಿದ್ದೇನೆ, ಸದುದ್ದೇಶದಿಂದ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ. ತಾಯಿ ಭವಾನಿ ದೇವಿ ಸದಾ ನಿಮ್ಮ ಜೊತೆಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರವಾಗಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.